ಕರ್ನಾಟಕ ಉಚ್ಚ ನ್ಯಾಯಾಲಯ, ಕರ್ನಾಟಕ ನ್ಯಾಯಾಂಗ ಅಕಾಡೆಮಿ ಮತ್ತು ನ್ಯಾಷನಲ್ ಜ್ಯುಡಿಷಿಯಲ್ ಅಕಾಡೆಮಿ ಈ ಮೂರು ಜನ ಸೇರಿಕೊಂಡು ದಕ್ಷಿಣ ವಲಯ ಪ್ರಾಂತೀಯ ಸಮ್ಮೇಳನವನ್ನು 27, 28 ಮತ್ತು ಮಾರ್ಚ್ 1 ತಿಂಗಳಂದು ಹಮ್ಮಿಕೊಂಡಿದ್ದೇವೆ. ಈ 3 ದಿನಗಳು ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಈಗಿನ ತೆಲಂಗಾಣ, ಈ 4-5 ರಾಜ್ಯಗಳ ನ್ಯಾಯಾಧೀಶರುಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಮ್ಮೇಳನದ ಉದ್ದೇಶ ಅಂದರೆ ಥೀಮ್ ಅಂತೇನು ಹೇಳ್ತೀವಿ, ಅದು ಸ್ಟ್ರೆಂಗ್ಥನಿಂಗ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್, ಅಂದರೆ ನ್ಯಾಯದಾನ ವ್ಯವಸ್ಥೆಯ ಬಲಪಡಿಸುವಿಕೆ, ಸಾಧನಗಳು ಮತ್ತು ತಂತ್ರಗಳು. ಈ ವಿಷಯಗಳ ಬಗ್ಗೆ 3 ದಿನಗಳ ಕಾಲ ಚರ್ಚೆ ನಡೆಯುತ್ತೆ. ಈ ಸಮ್ಮೇಳನಕ್ಕೆ 4 ಜನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಬರ್ತಾ ಇದ್ದಾರೆ, ಒಬ್ಬರು ನಿವೃತ್ತ ನ್ಯಾಯಮೂರ್ತಿಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ಡಾಕ್ಟರ್ NR ಮಾಧವ ಮೆನನ್, ಒಬ್ಬ ಈ ದೇಶ ಕಂಡಂಥ ಉತ್ಕೃಷ್ಟ ಲಾ ಟೀಚರ್, ಅವರು ಸಹ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಸುಮಾರು 8 ಜನ ನ್ಯಾಯಾಧೀಶರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಈಗಿರುವ ವ್ಯವಸ್ಥೆಯಲ್ಲೇ ಈ ನ್ಯಾಯದಾನವನ್ನು ಹೇಗೆ ಶೀಘ್ರವಾಗಿ, ತೃಪ್ತಿಕರವಾಗಿ ನಮ್ಮ ಜನರಿಗೆ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಪ್ರತಿಯೊಂದು ರಾಜ್ಯದ ನ್ಯಾಯಾಧೀಶರುಗಳು ಅವರವರ ಅನುಭವಗಳನ್ನು ಹಂಚಿಕೊಂಡು ಎಲ್ಲಿ ಯಾರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಈ 4 ರಾಜ್ಯಗಳಲ್ಲೂ ಸಹ ಅನುಕರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಸಮಾಜ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಂಡು ಜನ ನ್ಯಾಯಕ್ಕಾಗಿ ಈ ನ್ಯಾಯಾಲಯಗಳ ಬಾಗಿಲನ್ನು ತಟ್ತಾ ಇದ್ದಾರೆ. ಆದರೆ ಅವರ ಪ್ರಕಾರ ನಮ್ಮಲ್ಲಿರ್ತಕ್ಕಂಥ ದೋಷ ಏನಪ್ಪ ಅಂತಂದರೆ, ಮೊಕದ್ದಮೆಗಳು ಬೇಗ ತೀರ್ಮಾನ ಆಗೋದಿಲ್ಲ. ಆದ್ದರಿಂದ ಈಗ ದೇಶಾದ್ಯಂತ ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ಹೇಗೆ ಈ ಮೊಕದ್ದಮೆಗಳನ್ನು ಶೀಘ್ರವಾಗಿ, ತೃಪ್ತಿಕರವಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ಕಾನೂನುಗಳನ್ನು ಮಾಡಿದ್ದಾರೆ. ಹಾಗೆ ಇವತ್ತು IT ಏನಿದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಫೀಲ್ಡ್, ಅದನ್ನು ಸಹ ಎಲ್ಲ ನ್ಯಾಯಾಂಗಗಳಲ್ಲಿ ನಾವು ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ದೇವೆ. ಮತ್ತು ಈ ಕಂಟಿನ್ಯೂಯಿಂಗ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ನಿರಂತರವಾಗಿ ನ್ಯಾಯಾಧೀಶರುಗಳಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ದೇಶಾದ್ಯಂತ ನಡೀತಾ ಇದೆ. ಇನ್ಫ್ಯಾಕ್ಟ್ ನಮ್ಮ ಹೈಕೋರ್ಟ್ ಜಡ್ಜಸ್ ಅವ್ರಿಗೂ ಟ್ರೈನಿಂಗನ್ನು ನ್ಯಾಷನಲ್ ಜ್ಯುಡಿಷಿಯಲ್ ಅಕಾಡೆಮಿನಲ್ಲಿ ಕೊಡ್ತೇವೆ. ದೇಶದ 4 ಭಾಗಗಳಲ್ಲಿ 4 ವಲಯಗಳ ಈ ಸಮಾವೇಶಗಳನ್ನು ನಡೆಸ್ಕೊಡ್ತಾ ಇದ್ದೇವೆ. ಮತ್ತು ಪ್ರತಿಯೊಂದು ರಾಜ್ಯದಲ್ಲೂ ಸಹ ಆ ನ್ಯಾಯಾಂಗ ಅಕಾಡೆಮಿಗಳನ್ನು ಸ್ಥಾಪಿಸಿದ್ದಾರೆ. ಹಾಗೆ ಈ ನಮ್ಮ ನ್ಯಾಯಾಂಗ ಅಕಾಡೆಮಿಯಲ್ಲಿ ಕಳೆದ 12 ವರ್ಷಗಳಿಂದ 16 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ದೇಶದಲ್ಲೇ ಈ ನ್ಯಾಯಾಂಗ ಅಕಾಡೆಮಿ ಒಂದು ಪ್ರಮುಖ ಅಕಾಡೆಮಿಯಾಗಿ ಕೆಲಸ ಮಾಡ್ತಾ ಇದೆ. ಬೇರೆ ಕಡೆಯಿಂದ ನ್ಯಾಯಾಂಗ ಅಕಾಡೆಮಿಗಳಿಂದ, ಅಂದರೆ ಬೇರೆ ರಾಜ್ಯಗಳ ನ್ಯಾಯಾಧೀಶಗಳು ಸಹ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ನೋಡೋದಕ್ಕೆ ಆವಾಗವಾಗ ಬರ್ತಾ ಇರ್ತಾರೆ. ನಾವೂ ಸಹ ನಮ್ಮ ನ್ಯಾಯಾಧೀಶರುಗಳನ್ನ ಬೇರೆ ಕಡೆ ಕಳಿಸ್ಕೊಡ್ತಾ ಇದ್ದೇವೆ. ಅದರಲ್ಲೂ ಹೆಚ್ಚಾಗಿ ಸಿವಿಲ್ ಮೊಕದ್ದಮೆಗಳು, ಕ್ರಿಮಿನಲ್ ಮೊಕದ್ದಮೆಗಳು,
ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕೇಸುಗಳನ್ನು ನಾವು ಪೇಪರ್ನಲ್ಲಿ ನೋಡ್ತಾ ಇದ್ದೇವೆ. ಅದರ ಬಗ್ಗೆ ಹೆಚ್ಚು ಗಮನವನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ಈ ನ್ಯಾಯಾಂಗ ಅಕಾಡೆಮಿಯಲ್ಲಿ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅದು ಇವತ್ತು ದೊಡ್ಡ ಪ್ರಡಂಭೂತವಾಗಿ ಇಡೀ ದೇಶವನ್ನೇ ಕಾಡ್ತಾ ಇದೆ. ಅದಕ್ಕೆ ನಮ್ಮ ನ್ಯಾಯಾಧೀಶಗಳನ್ನ ರೆಡಿ ಮಾಡೋದಕ್ಕೋಸ್ಕರ ನಾವು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಹೆಚ್ಚು ಕಡಿಮೆ ಆ ಮೊಕದ್ದಮೆಯನ್ನು ಆಲಿಸತಕ್ಕಂಥ ಎಲ್ಲ ನ್ಯಾಯಾಧೀಶರಿಗೂ ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಈ ಹಿಂದೆ ಮೋಟರ್ ವೆಹಿಕಲ್ಸ್ ಆಕ್ಸಿಡೆಂಟ್ ಅದು ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಕೇಸ. ಬರೀ ಆ ಸಬ್ಜೆಕ್ಟ್ ಮೇಲೇ ಒಂದು ಎಲ್ಲ ನ್ಯಾಯಾಧೀಶರಿಗೂ ನಾವು ತರಬೇತಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅವ್ರನ್ನೆಲ್ಲ ರೆಕ್ರೂಟ್ ಮಾಡಿಕೊಂಡಾಗ ಸುಪ್ರೀಂ ಕೋರ್ಟ್ ಆಜ್ಞೆ ಪ್ರಕಾರ 1 ವರ್ಷ ಅವರು ಟ್ರೈನಿಂಗ್ ಕೊಡಬೇಕು. ಅದರಿಂದ 3 ಭಾಗ ಮಾಡಿ ಈಗ ನಡೀತಾವೆ. 50 ಜನಕ್ಕೆ 4 ತಿಂಗಳು 3 ಸಲ ಬರ್ತಾರೆ ಅವರು. ಹೀಗೆ ಈ ನಿರಂತರ ನ್ಯಾಯಾಧೀಶರಿಗೆ ತರಬೇತಿ ಈ ಅಕಾಡೆಮಿಯಲ್ಲಿ ನಡೀತಾ ಇದೆ. ಈಗ ಈ ಸಮ್ಮೇಳನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಕಾನೂನಿನಿಂದ ನ್ಯಾಯದ ದೃಷ್ಟಿಯಲ್ಲಿ ಬದಲಿಸುವ ವ್ಯವಸ್ಥೆ, ನ್ಯಾಯದಾನ ವ್ಯವಸ್ಥೆಯ ಬಲಪಡಿಸುವಿಕೆ, ಭಾರತ ಸರ್ಕಾರದ ಉಪಕ್ರಮಗಳು, ಭಾರತದಲ್ಲಿ ನ್ಯಾಯದಾನ ವ್ಯವಸ್ಥೆಯ ಸ್ಥಿತಿಗತಿ, ಇದನ್ನು ನ್ಯಾಯಾಧೀಶದ ವಿವರಣೆಯನ್ನು ಪಡೀತಾ ಇದ್ದೇವೆ. ಭಾರತದಲ್ಲಿ ಅಪರಾಧ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ದೃಷ್ಟಿಕೋನ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಾಧನಗಳ ಬಳಕೆಯ ಮೂಲಕ ಸಿವಿಲ್ ಮೊಕದ್ದಮೆಗಳ ಅವಧಿಯನ್ನು ಕಡಿತಗೊಳಿಸುವುದು ಹೇಗೆ ಅನ್ನೋ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಇದ್ದೇವೆ. ಹಾಗೆ ನ್ಯಾಯಾಲಯಗಳಲ್ಲಿ ದಾವೆದಾರರ ಸ್ನೇಹಿ ವಾತಾವರಣಕ್ಕೆ ನ್ಯಾಯಾಂಗದ ಉಪಕ್ರಮಗಳು. ಯಾಕೆಂದರೆ ಎಷ್ಟೋ ಜನ ಹೇಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಭಯ ಬೀಳ್ತಾರೋ ಹಾಗೆ ಮೊದಲನೇ ಬಾರಿಗೆ ಬರ್ತಾಯಿದ್ರೆ ಕೋರ್ಟಿಗೆ ಬರೋಕ್ಕೂ ಭಯ, ಲಾಯರ್ನ ಕಂಡ್ರೆ ಭಯ, ಜಡ್ಜ್ ಕಂಡ್ರೆ ಭಯ, ಹೇಗೆ ಕೂತ್ಕೋಬೇಕು ಹೇಗೆ ನಿಂತ್ಕೊಳ್ಬೇಕು ಅಂತ ಭಯ. ಅದರಿಂದ ಇವತ್ತು ನಮ್ಮ ಒಂದು ಪ್ರಯತ್ನ ಏನಪ್ಪ ಅಂತಂದರೆ ಆ ಕೋರ್ಟ್ ಹಾಲ್ ಏನಿದೆ, ಈ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದನ್ನು ಪೀಪಲ್ ಫ್ರೆಂಡ್ಲಿ, ಲಿಟಿಗೆಂಟ್ ಫ್ರೆಂಡ್ಲಿ ಮಾಡಿ ಅವರಿಗೆ ನ್ಯಾಯಾಂಗದ ಆವರಣದಲ್ಲಿ ಸರಿಯಾದ ಅನುಕೂಲಗಳನ್ನು ಮಾಡಿಕೊಟ್ಟು ಅವರನ್ನು ಗೌರವದಿಂದ ಕಾಣಿ, ಅವರ ನೋವನ್ನು ಆದಷ್ಟು ಬೇಗ ಆಲಿಸಿ ಅವರಿಗೆ ಏನು ವ್ಯವಸ್ಥೆಯಿಂದ ಅನುಕೂಲ ಆಗಬೇಕೋ ಅದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ನಿಟ್ಟಿನಲ್ಲಿ ಒಂದು ದೊಡ್ಡ ಡಿಸ್ಕಷನ್ನೇ ಆಗ್ತಾಯಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಬರೀ ಕೋರ್ಟ್ನಲ್ಲೇ ಕೇಸ್ ತೀರ್ಮಾನ ಆಗೋದಿಲ್ಲ. ADR ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅನ್ನೋದನ್ನು ಇವತ್ತು ನಮ್ಮ ಕಾನೂನಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅದರ ಬಗ್ಗೆ ನ್ಯಾಯಾಧೀಶರು ಏನು ಮಾಡಬೇಕು, ಯಾವ ಕೇಸನ್ನು ಕೋರ್ಟ್ನಲ್ಲೇ ತೀರ್ಮಾನ ಮಾಡಬೇಕು, ಯಾವ ಕೇಸನ್ನು ಆರ್ಬಿಟ್ರೇಷನ್ಗೆ ಕಳಿಸ್ಬೇಕು, ಯಾವ ಕೇಸನ್ನು ಮೀಡಿಯೇಷನ್ಗೆ ಕಳಿಸ್ಬೇಕು, ಯಾವ ಕೇಸನ್ನು ಲೋಕಾದಾಲತಕ್ಕೆ ಕಳಿಸ್ಬೇಕು ಅನ್ನತಕ್ಕಂಥ ವಿಷಯಗಳನ್ನು ಸಹ ನ್ಯಾಯಾಧೀಶರಿಗೆ ಮನದಟ್ಟನ್ನು ಮಾಡಿಕೊಟ್ಟು ಆ ರೀತಿ ಈ ಕೇಸುಗಳನ್ನು ಈ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ಏನಿದೆ ಅಲ್ಲಿಗೆ ಕಳಿಸ್ಕೊಟ್ಟು ಆ ಮುಖಾಂತರನೂ ಸಹ ಈ ಕೇಸುಗಳು ಬೇಗ ತೀರ್ಮಾನ ಆಗೋದಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅಂದರೆ ಒಟ್ಟಾರೆ ಹೇಳೋದಾದರೆ ಇಂತಹ ಒಂದು ಸಮ್ಮೇಳನಗಳಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು, ನಮ್ಮ ಡಿಸ್ಟ್ರಿಕ್ಟ್ ಜಡ್ಜಸ್ ಎಲ್ಲ ಒಟ್ಟಿಗೆ ಕೂಡಿ ಅವರ ಅನುಭವವನ್ನು ಹಂಚಿಕೊಂಡು ಅವರ ಜ್ಞಾನವನ್ನು ಇನ್ನೊಬ್ಬರಿಗೆ ತಿಳಿಸಿ ಇಡೀ ನ್ಯಾಯಾಂಗ ವ್ಯವಸ್ಥೆ ಒಂದಾಗಿ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ. ಅದಕ್ಕಾಗಿ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ಪ್ರಯತ್ನವೂ ಸಹ ನಿರಂತರವಾಗಿ ಆಗ್ತಾಯಿದೆ. ಈಗ ನೋಡಿದರೆ ಕೆಲವು ಕಡೆ ಹೇಗೆ ಕೇಸುಗಳು ನಿಧಾನ ಆಗುತ್ತೋ ಕೆಲವು ಕಡೆ ಹಾಗೆ ಕೇಸು ಬಹಳ ಫಾಸ್ಟಾಗೂ ಆಗುತ್ತೆ. ಅದನ್ನು ಯಾರೂ ಜನ ಗಮನಿಸ್ತಾ ಇಲ್ಲ. ಬರೀ ನಿಧಾನ ಆಗ್ತಾಯಿಲ್ಲ. ನಮ್ಮ ಕೋರ್ಟ್ನಲ್ಲಿ ಎಷ್ಟೋ ಕೇಸುಗಳು ಒಂದಿನದಲ್ಲಿ ತೀರ್ಮಾನ ಆಗುತ್ತೆ, ಒಂದು ವಾರದಲ್ಲಿ ತೀರ್ಮಾನ ಆಗುತ್ತೆ, ತಿಂಗಳಲ್ಲಿ ತೀರ್ಮಾನ ಆಗುತ್ತೆ, ವರ್ಷದಲ್ಲೂ ತೀರ್ಮಾನ ಆಗುತ್ತೆ. ಆದರೆ ಯಾವುದೋ ಒಂದು ಕೇಸು ಕೋರ್ಟ್ನಲ್ಲಿ 10 ವರ್ಷದ ಇದೆ, 15 ವರ್ಷದ ಇದೆ, ಅದನ್ನೇ ಮಾಧ್ಯಮದವರು ಜನಗಳ ಮುಂದೆ ಇಟ್ಟು ಪಾಪ ಎಲ್ರಿಗೂ ಸಹ ಎಲ್ಲ ಕೇಸು 15 ವರ್ಷ ತಗೊಳುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇವತ್ತು ನಮ್ಮ ಅಂಕಿ ಅಂಶಗಳ ಪ್ರಕಾರ 3,20,00,000 ಕೇಸು ಇಡೀ ದೇಶದಲ್ಲಿ ಇವತ್ತು ಇದೆ. ಆದರೆ
ಯಾರೂ ಗಮನಿಸದೇ ಇರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಈ 3,20,00,000 ಕೇಸಿನಲ್ಲಿ ಒಂದು 2.5-2.5 ಲಕ್ಷ ಕೇಸು ಪ್ರತಿ ವರ್ಷ ತೀರ್ಮಾನ ಆಗ್ತಾಯಿದೆ. ಆ ಕೇಸ್ ತೀರ್ಮಾನ ಆಗ್ತಾಯಿದೆ, ಹೊಸ ಕೇಸ್ ಬರ್ತಾಯಿದೆ. ಅದರಿಂದ ಇವತ್ತು ನಮ್ಮ ಒಟ್ಟು ಸಂಖ್ಯೆ ಪ್ರಕಾರ 3.20 ಕೇಸು ಇಡೀ ದೇಶದಲ್ಲಿ ಇದೆ. ಇವತ್ತು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲ, ತಾಲೂಕು ಮಟ್ಟದಲ್ಲೂ ಸಹ ನ್ಯಾಯಾಲಯಗಳನ್ನು ಪ್ರಾರಂಭ ಮಾಡಿದ್ದೇವೆ. ಜನರ ಸಹಕಾರ, ವಕೀಲರ ಸಹಕಾರ ಸಿಕ್ಕರೆ ಖಂಡಿತ ಈ ಮೊಕದ್ದಮೆಗಳನ್ನೆಲ್ಲ ಆದಷ್ಟು ತೀವ್ರಗತಿಯಲ್ಲಿ ತೃಪ್ತಿಕರವಾಗಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಯತ್ನ. ಇಲ್ಲೆಲ್ಲ ನೀವು ಜರ್ನಲಿಸ್ಟ್ ಬಂದಿದ್ದೀರಾ. ಇನಾಗರಲ್ ಫಂಕ್ಷನ್ ಮತ್ತು ವ್ಯಾಲಿಡಿಟಿ ಫಂಕ್ಷನ್ ಇಟ್ ಈಸ್ ಓಪನ್ ಟು ಎವರಿಬಡಿ. ಈಗ ನೀವೆಲ್ಲ ಲೀಗಲ್ ರಿಪೋರ್ಟರ್ಸ್ ಇನ್ ಜರ್ನಲಿಸಮ್ ಅಲ್ವಾ, ಅಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಾ ಇರುತ್ತೆ. ಅದರಿಂದ ನೀವು ಮತ್ತು ಈ ಜರ್ನಲಿಸಮ್ ವಿದ್ಯಾರ್ಥಿಗಳ್ಯಾರಿದ್ದಾರೆ ಅವರು ಸಹ ಇಂಥ ಅಕಾಡೆಮಿನಲ್ಲಿ ಆಗ್ತಕ್ಕಂಥ ಫಂಕ್ಷನ್ಗಳಿಗೆ ಬಂದರೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಜಡ್ಜುಗಳೇನು ಹೇಳ್ತಾರೆ, ಹೈಕೋರ್ಟ್ ಜಡ್ಜುಗಳೇನು ಹೇಳ್ತಾರೆ ಅಂತ ಕೇಳಿದ್ರೆ ಅದು ನಿಮ್ಮ ಓದಿನ ಒಂದು ಭಾಗ ಆಗುತ್ತೆ. ಆವಾಗ ನಿಮ್ಮ ಲೀಗಲ್ ರಿಪೋರ್ಟಿಂಗ್ ಏನಿದೆ ಅದರ ಮಟ್ಟನೂ ಹೆಚ್ಚಾಗುತ್ತೆ. ಅದರಿಂದ ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ಇನಾಗ್ರಲ್ ಫಂಕ್ಷನ್ ಮತ್ತು ವ್ಯಾಲಿಡೇಟ್ ಫಂಕ್ಷನ್ಗೆ ಬನ್ನಿ ಅಂತೇಳಿ ಈ ಮೂಲಕ ನಿಮ್ಮನ್ನು ಕೇಳ್ತಾ ಇದ್ದೇನೆ. ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳಿ. ಪ್ರಕರಣಗಳನ್ನು ಬೇಗ ಇತ್ಯರ್ಥ ಮಾಡಲಿಕ್ಕೆ ನೀವು ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಅಂತ ಹೇಳಿದ್ರಿ. ಪ್ರಕರಣ ಇತ್ಯರ್ಥ ಆಗದೆ ಇರೋದಕ್ಕೆ ಜುಡಿಷಿಯರಿ ಒಂದೇ ಕಾರಣ ಅಲ್ಲ. ನಮ್ಮ ಪಾಪ್ಯುಲೇಷನ್ಗೆ ಬೇಕಾದಷ್ಟು ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡದೇ ಇರುವ ಸರ್ಕಾರ ಕೂಡ ಪೆಂಡೆನ್ಸಿಗೆ ಕಾರಣ ಅಂತ ಜಸ್ಟಿಸ್ ಗೋಪಾಲ್ ಗೌಡ ಅವರು ಹೇಳಿದ್ರು. ವಾಟ್ ಇಸ್ ಯುವರ್ ಕಮೆಂಟ್ ಆನ್ ದಿಸ್? ಅಂದ್ರೆ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗಿದೆ, ಬಟ್ ಇನ್ ಪ್ರಪೋರ್ಷನ್ ಟು ದಟ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ದ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಜುಡಿಷಿಯರಿ ಹ್ಯಾಸ್ ನಾಟ್ ಬೀನ್. ಅದು ಒಂದು ಕಾರಣ. ಆದರೆ ಇಲ್ಲಿ ಏನು ಮುಖ್ಯ ಅಂತಂದರೆ ಎಷ್ಟು ಕೇಸು ಕೋರ್ಟಲ್ಲಿದೆ ಅನ್ನೋದು ಮುಖ್ಯ. ಕೋರ್ಟ್ ಮಾಡಬೇಕಾದ್ದು ಕೇಸನ್ನು ಗಮನ ಇಟ್ಕೊಂಡೇವಿನ ನಮ್ಮ ದೇಶದ ಪಾಪ್ಯುಲೇಷನ್ ಇಟ್ಕೊಂಡಲ್ಲ. ಕೇಸುಗಳು ಹೆಚ್ಚಾದರೆ ಕೋರ್ಟ್ಗಳು ಹೆಚ್ಚು ಮಾಡಬೇಕು. ಇಷ್ಟು ಕೋಟಿ ಜನ ಇದ್ದಾರೆ ಅದಕ್ಕಿಷ್ಟು ಕೋರ್ಟ್ ಬೇಕು ಅಂತಂದರೆ ತಪ್ಪಾಗುತ್ತೆ. ನಮ್ಮ ಜನ 100ಕ್ಕೆ 95 ಭಾಗ ಯಾರೂ ಕೋರ್ಟಿಗೆ ಬರೋದಿಲ್ಲ. ಅದೆಲ್ಲ ಅಮೇರಿಕಾ ಜನ ಪ್ರತಿಯೊಂದಕ್ಕೂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಸಂಖ್ಯೆ ಕಡಿಮೆ ಇದ್ದರೂ ಪ್ರತಿಯೊಬ್ಬರೂ ಕೋರ್ಟ್ಗೆ ಹೋಗ್ತಾರೆ. ನಮ್ಮಲ್ಲಿ ವಿಧಿ ಇಲ್ಲದೆ ಕೋರ್ಟಿಗೆ ಬರ್ತಾರೆ. ಅದನ್ನು ನಮ್ಮ ಸಂಖ್ಯೆ 120 ಕೋಟಿ ಇದ್ದರೂ ಸಹ ಕೋರ್ಟಿಗೆ ಬರೋ ಜನ ಬಹಳ ಕಡಿಮೆ. ಆದರೂ ಇವತ್ತಿನ ನಮ್ಮ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಹಲವಾರು ಕಾನೂನುಗಳು, ಹಲವಾರು ಹಕ್ಕುಗಳನ್ನು ಜನಕ್ಕೆ ಕೊಟ್ಟಿರೋದ್ರಿಂದ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡದೆ ಆ ಹಕ್ಕುಗಳು ಅವ್ರಿಗೆ ದಕ್ಕದೇ ಇದ್ದಾಗ ಅದಕ್ಕಾಗಿ ವಿಧಿ ಇಲ್ಲದೆ ಅವ್ರು ಕೋರ್ಟಿಗೆ ಬರಲೇಬೇಕು. ಅದರಿಂದ ಕೋರ್ಟ್ ಕೇಸುಗಳು ಯಾಕೆ ಜಾಸ್ತಿ ಆಗಿದೆ ಅಂದರೆ ಪಾಪ್ಯುಲೇಷನ್ಗಿಂತ ಹೆಚ್ಚಾಗಿ ಸಮಾಜದಲ್ಲಿ ಅನ್ಯಾಯ ಆಗ್ತಾಯಿದೆ, ಸರ್ಕಾರ ನಡೀತಾ ಇರೋದಲ್ಲಿ ಅನ್ಯಾಯ ಆಗ್ತಾಯಿದೆ. ಅದಕ್ಕೋಸ್ಕರ ಜನ ಹೆಚ್ಚೆಚ್ಚು ಕೋರ್ಟಿಗೆ ಬರ್ತಾಯಿದ್ದಾರೆ. ಬರೀ ಕೋರ್ಟಿಂದನೇ ಎಲ್ಲ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೋರ್ಟಿಗೆ ಯಾರು ಬರ್ತಾರಪ್ಪ ಅಂದರೆ ಆಚೆ ಕಡೆ ಏನೂ ಮಾಡೋಕ್ಕಾಗದೆ ಹೋದರೆ, ಸರ್ಕಾರದಲ್ಲೇನು ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ, ಪೊಲೀಸ್ ಸ್ಟೇಷನಲ್ಲೇನು ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ, ಸರ್ಕಾರದ ಆಫೀಸಲ್ಲಿ ಅವ್ರಿಗೆ ಏನು ಸಲ್ಲಬೇಕು ಅದು ಸಲ್ಲದೇ ಇದ್ದರೆ ಆಗ ವಿಧಿ ಇಲ್ಲದೆ ಅವರು ಕೋರ್ಟಿಗೆ ಬರ್ತಾರೆ. ಅದರಿಂದ ನಮ್ಮ ಕೋರ್ಟಿನ ಸ್ಥಿತಿಗತಿ ಹೇಗಿರಬೇಕಪ್ಪ ಅಂದರೆ ಎಷ್ಟು ಲಿಟಿಗೇಷನ್ ಬರುತ್ತೋ ಅದಕ್ಕೆ ಸರಿಯಾಗಿರಬೇಕು. ಈಗ 5 ಬೆರಳು ಒಂದೇ ಥರ ಇಲ್ಲ. ಕೆಲವು ಜಡ್ಜುಗಳು ಬಹಳ ಬುದ್ಧಿವಂತರಿದ್ದಾರೆ, ಆದರೆ ನಿಧಾನವಾಗಿ ಕೇಸ್ ತೀರ್ಮಾನ ಮಾಡ್ತಾರೆ. ಕೆಲವರು ಭಾಳ ಅವಸರದಲ್ಲಿ ತೀರ್ಮಾನ ಮಾಡ್ತಾರೆ. ಅದರಿಂದ ಬರೀ ನಂಬರ್ ಆಫ್ ಕೇಸಸ್ ಮೇಲೆ ಡಿಸೈಡ್ ಮಾಡೋದು ಅಷ್ಟು ಸೂಕ್ತವಲ್ಲ. ಆದರೆ ಖಂಡಿತ ನೀವು ಎಷ್ಟೇ ಬುದ್ಧಿ ಇದ್ದರೂ, ನೀವು ಎಷ್ಟೇ ಪ್ರಾಮಾಣಿಕರಾದರೂ ಕೇಸ್ ತೀರ್ಮಾನ ಮಾಡಿದ್ರೆ ಜನಕ್ಕೆ ಬಂದು ಉಪಯೋಗ ಏನು? ಅದರಿಂದ ಕೇಸುಗಳು ಪ್ರತಿಯೊಬ್ಬ ನ್ಯಾಯಾಧೀಶರು ಪ್ರಾಮಾಣಿಕವಾಗಿ ಅತ್ಯಂತ ಶೀಘ್ರ ರೀತಿಯಲ್ಲಿ ತೀರ್ಮಾನ ಮಾಡೋದಕ್ಕೆ ಖಂಡಿತ ಪ್ರಯತ್ನವನ್ನು ಪಡಬೇಕು. ಆದರೆ ಒಂದು ಸ್ಕೇಲ್ ಇಟ್ಕೊಂಡು 5 ಕೇಸ್ ಕಡಿಮೆ ಆಯಿತು, ಇದು ನಿಮ್ಮ ಮಾಸ್ ಇದೆಯಲ್ಲ 98 ಬಂದರೆ 98% ಬಂದರೆ ಅವ್ನು ಭಾಳ ಬುದ್ಧಿ ಹುಡುಗ ಅಂತ, ಅವನೇನೋ ದುರಾದೃಷ್ಟ 80% ಬಂದರೆ ಅವ್ನು ದಡ್ಡ ಅಂತ. 80% ಬಂದವರು ಖಂಡಿತ ದಡ್ಡ ಅಲ್ಲ, 98% ಖಂಡಿತ ಅತಿ ಬುದ್ಧಿವಂತರು ಅಲ್ಲ. ಅವತ್ತಿನಿಂದ ಇವಾಗ ನಮ್ಮ ಒನ್ ಡೇ ಕ್ರಿಕೆಟ್ ಇದೆಯಲ್ಲ, ಅವತ್ತೊಂದಿನ ಸೆಂಚುರಿ ಹೊಡಿತಾರೆ, ನೆಕ್ಸ್ಟ್ ಡೇ 0. ಹಾಗಾದ್ರೆ ಅವನೇನು ಉಪಯೋಗ ಇಲ್ಲ ಅಂತೀರಾ? ಹಾಗೆಯೇ
ಒಂದೊಂದು ಸಲ ಹೆಚ್ಚು ಪ್ರಮಾಣದಲ್ಲಿ ಕೇಸನ್ನ ತೀರ್ಮಾನ ಮಾಡೋಕ್ಕಾಗುತ್ತೆ. ನಾನು ಉದಾಹರಣೆ ತೊಗೊಂಡಿದ್ದೀನಿ. ಕೆಲವು ಸಲ ಒಂದೊಂದು ಕೇರ್ ಒಂದು ವಾರ ಆಗುತ್ತೆ, ಅವಾಗ ಹೇಗಾಗುತ್ತೆ. ಕೆಲವು ಸಲ ಗುಂಪು ಕೇಸ್ಗಳು ಬಂದಿರುತ್ತೆ, ಒಂದೇ ಆರ್ಡ್ರಲ್ಲಿ 1000 ಕೇಸ್ ಹೊಟ್ಟೋಗುತ್ತೆ. ನೀವು 1000 ಕೇಸ್ ತೀರ್ಮಾನ ಮಾಡೋದು ಅಂತ ನೀವು ಬರೆದ್ರೆ ಅದು ನಿಜ ಅಲ್ಲ. ಹಾಗೆ ಒಂದು ವಾರ 15 ದಿನ ನಾವು ಕೂತ್ಕೊಂಡು ಒಂದು ಕೇಸ್ ತೀರ್ಮಾನ ಮಾಡಿದ್ವಿ. ಒಂದು ದೊಡ್ಡ ಮರ್ಡರ್ ಕೇಸ್ ಆಗ್ಬೋದು, ಒಂದು ದೊಡ್ಡ ಪಾರ್ಟಿಷನ್ ಸೂಟ್ ಆಗ್ಬೋದು, ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಇರ್ಬೋದು. 10 ಜನ ಲಾಯರ್ಸ್ ಇರ್ತಾರೆ, ಡೆಲ್ಲಿಯಿಂದ ಬರ್ತಾರೆ, ಬೊಂಬಾಯಿಂದ ಬರ್ತಾರೆ. ಅದನ್ನು ಎಲ್ಲರನ್ನೂ ಕೇಳೇ ನಾವು ತೀರ್ಮಾನ ಮಾಡಬೇಕು. ಆವಾಗ ಒಂದು ಕೇಸ್ ತೀರ್ಮಾನ ಮಾಡೋಕ್ಕೆ 15 ದಿನ ಆಗುತ್ತೆ. ಹಾಗೆ ನಿಮ್ಮ ಸರ್ವಿಸ್ ಮ್ಯಾಟರ್ಸ್ ಇರುತ್ತೆ. ಏನೋ ಒಂದು ಪ್ರಮೋಷನ್ ಬಂದಿಲ್ಲ ಅಂತನೋ, ಒಂದು ಇಂಕ್ರಿಮೆಂಟ್ ಬಂದಿಲ್ಲ ಅಂತನೋ, ಎಲ್ಲರೂ ಒಂದು 1000 ಜನ ಸೇರ್ಕೊಂಡು ಒಂದು ಕೇಸ್ ಹಾಕಿರ್ತಾರೆ. ಒಂದು ಕೇಸ್ನಲ್ಲಿ ಜಜ್ಮೆಂಟ್ ಬರೆದ್ರೆ 1000 ಕೇಸು ತೀರ್ಮಾನ ಆಗುತ್ತೆ. 1000 ಕೇಸ್ ತೀರ್ಮಾನ ಮಾಡಿಬಿಟ್ರು ಒಂದಿನದಲ್ಲೇ ಅಂತಂದರೆ ಏನೋ ಜಗತ್ ಪ್ರಸಿದ್ಧಿ ಅಂತಾನೆ. ಅದರಿಂದ ಅದಕ್ಕೆ ನಾನು ಹೇಳಿದ್ದು, ಲೀಗಲ್ ರಿಪೋರ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ನೋ ಹೌ ದಿ ಕೋರ್ಟ್ ಫಂಕ್ಷನ್ಸ್. ಅದು ಸ್ವಲ್ಪ ನಿಮಗೆ ತಿಳುವಳಿಕೆ ಕೊರತೆ ಇದೆ ಅಂತ ನನ್ನ ಅನುಭವ. ಅದಕ್ಕೆ ನಿಮ್ಮನ್ನು ಬನ್ನಿ, ದಯವಿಟ್ಟು ಬನ್ನಿ, ತಿಳ್ಕೊಳ್ಳಿ ಕೋರ್ಟ್ ಹ್ಯಾಕ್ ಫಂಕ್ಷನ್ ಮಾಡುತ್ತೆ. ಒಂದು ಕ್ರಿಮಿನಲ್ ಕೇಸ್, ಡಬಲ್ ಮರ್ಡರ್ ಕೇಸ್ ಎಷ್ಟು ದಿನ ತೊಗೊಳುತ್ತೆ, ಒಂದು ಖಾಲಿ ಮಾಡಿಸೋ ಕೇಸ್ ತೊಗೊಳುತ್ತೆ, ಒಂದು ಅಡ್ಮಿಷನ್, ಹುಡುಗನ ಅಡ್ಮಿಷನ್ನು ಎಷ್ಟು ದಿನ ತೊಗೊಳುತ್ತೆ, ಒಂದು ಪಾರ್ಟಿಷನ್ ಸೂಟ್ ಎಷ್ಟು ದಿನ ತೊಗೊಳುತ್ತೆ. ಅದು ನಿಮಗೆ ಒಂದು ಅರಿವು. ಈಗ ನಾವು ಕೆಳಗಡೆ ಕೋರ್ಟ್ನಲ್ಲಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ಒಂದು ಬೆಂಚ್ ಮಾರ್ಕ್ ಕೊಟ್ಟಿದ್ದೀವಿ ನಾವು. 10 ಪಾಯಿಂಟ್ ನೀವು ನಮ್ಗೆ ಕೊಡಲೇಬೇಕು ಪ್ರತಿ ತಿಂಗಳಿಗೆ ಅಂತ. ಕೆಲವರು 10 ಪಾಯಿಂಟ್ ಕೊಡ್ತಾರೆ, ಕೆಲವರು 14 ಪಾಯಿಂಟ್ ಕೊಡ್ತಾರೆ, ಕೆಲವರು ಅದಕ್ಕೆ ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಕಂಟಿನ್ಯೂಯಸ್ ಆಗಿ ಅವ್ರು ರೀಚ್ ಮಾಡದೇ ಇದ್ದರೆ ಖಂಡಿತ ನಾವು ಅವ್ರಿಗೆ ಕಾಗದ ಬರಿತೀವಿ, ಯಾಕೆ ನಿಧಾನ ಆಗ್ತಾಯಿದ್ದೀವಿ ಅಂತ ಕೇಳ್ತೀವಿ ನಾವು. ಇದೆ ನಮ್ಮ ಫುಲ್ ಸ್ಟ್ಯಾಟಿಸ್ಟಿಕ್ಸ್. ನಾವು ಎವ್ರಿ ಮಂತ್ ಫ್ರಮ್ ಎವ್ರಿ ಕೋರ್ಟ್ ವಿ ಗೆಟ್ ಎ ಸ್ಟ್ಯಾಟಿಸ್ಟಿಕ್ಸ್. ಯಾರ್ಯಾರು 10% ಮಾಡಿಲ್ಲ, ಒಂದು ಸಮಯ ಒಬ್ಬ ಆರ್ನ್ ಲೀವ್ ಹಾಕ್ಬಿಟ್ಟಿರ್ತಾನೆ, ಆರೋಗ್ಯ ಹಾರ್ಟ್ ಆಪ್ರೇಷನ್ ಆಗುತ್ತೆ, ಅವ್ನು ಕೋರ್ಟ್ಗೆ ಬಂದಿಲ್ಲ, ಅವ್ನು ಪಾಯಿಂಟ್ ಕೊಡೋಕ್ಕಾಗಲ್ಲ. ಕೋರ್ಟ್ಗೆ ಬಂದು 25-26 ದಿನ ಕೆಲಸ ಮಾಡಿದರೆ ಆತ ಖಂಡಿತ 10 ಪಾಯಿಂಟ್ ಕೊಡಬೇಕು. ಅಥವಾ ನಾನು ಹೇಳಿದೆ ಕೆಳಗಡೆ ಕೋರ್ಟಲ್ಲೂ ಕೆಲವು ಸಲ ದೊಡ್ಡ ದೊಡ್ಡ ಕೇಸ್ಗಳಿರುತ್ತೆ, ಅದು ಟೈಮ್ ತೊಗೊಳುತ್ತೆ. ನಮ್ಮದು ರೆಗ್ಯುಲರಾಗಿ ರಿವ್ಯೂ ಮಾಡ್ತಾಯಿರ್ತೀವಿ. ನಮ್ಮ ಹತ್ರ ಒಂದೊಂದು ಕೋರ್ಟಲ್ಲಿ ಎಷ್ಟೆಷ್ಟು ಕೇಸ್ ಇದೆ, ಒಬ್ಬೊಬ್ಬ ಜಡ್ಜು ಪ್ರತಿಯೊಂದು ತಿಂಗಳು ಎಷ್ಟೆಷ್ಟು ಕೇಸ್ ತೀರ್ಮಾನ ಮಾಡ್ತಾನೆ, ಎಷ್ಟು ಬ್ಯಾಲೆನ್ಸ್ ಇದೆ. ನಾವು ಈ ಅರಿಯರ್ಸ್ ರಿವ್ಯೂ ಕಮಿಟಿ ಅಂತಲೇ ಇದೆ. ಆವಾಗ ಯಾರನ್ನ ಸ್ವಲ್ಪ ನಿಧಾನ ಮಾಡಿದ್ರೆ ಅವ್ರಿಗೊಂದು ಕಾಗದ ಬರೆದು ನಿಧಾನ ಆಗ್ತಾಯಿದೆ, ತೀರ್ಮಾನ ಆಗಬೇಕು ಅಂತೇಳಿ ಕಾಲಕ್ಕೆ ನಾವು ಅವ್ರಿಗೆ ಇದನ್ನು ಕೊಡ್ತಾಯಿರ್ತೀವಿ, ಡೈರೆಕ್ಷನ್ಸ್ ಕೊಡ್ತಾಯಿರ್ತೀವಿ. ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಏನು ತೊಗೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು 120 ಜನ ಮುನ್ಸಿಫರ್ನ ರೆಕ್ರೂಟ್ ಮಾಡಿದ್ವಿ, ಅಂದರೆ ಸಿವಿಲ್ ಜಡ್ಜಸ್ನ. ಅವ್ರನ್ನೆಲ್ಲ ಪ್ರೊಬೇಷನ್ಗೆ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡೋವಾಗ ನಾವು ಅವ್ರು ಎಷ್ಟು ಕೇಸುಗಳು ತೀರ್ಮಾನ ಮಾಡಿದ್ದಾರೆ, ಯಾರಾದರೂ ಈ 10 ಪಾಯಿಂಟ್ ಅಂತ ಹೇಳಿ ಮಾಡಿಲ್ಲದೆ ಹೋದರೆ ಅವ್ರ ಪ್ರೊಬೇಷನರಿ ಪೀರಿಯಡ್ ಮುಂದಕ್ಕೆ ಹೋಗುತ್ತೆ. ಹಾಗೆಯೇ ಬೇರೆ ವಿಚಾರದಲ್ಲಿ ಇವಾಗ ಡಿಸ್ಟ್ರಿಕ್ಟ್ ಜಡ್ಜ್ ಪ್ರಮೋಷನ್ ಕೊಡಬೇಕಾಗುತ್ತೆ. ಖಂಡಿತ ಅವರೆಲ್ಲ ಏನು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಅದಕ್ಕೆಲ್ಲ ಒಂದಷ್ಟು ಪಾಯಿಂಟ್ ಕೊಟ್ಟಿದ್ದೀವಿ ನಾವು. ಅವರ ಮೆರಿಟ್ನ ಅಸೆಸ್ ಮಾಡುವಾಗ ಡಿಸ್ಪೋಸಲ್ ರೇಟ್ ಈಸ್ ಆಲ್ಸೋ ಎ ಕನ್ಸಿಡ್ರೇಷನ್. ಹಾಗೆ ಆನೆಸ್ಟಿ, ಇಂಟೆಗ್ರಿಟಿ ಇರಬೇಕು, ಹಾಗೆಯೇ ಡಿಸ್ಪೋಸಲ್ ಆಗುತ್ತೆ ನೋಡಿಕೊಂಡೇ ನಾವು ಅವ್ರಿಗೆಲ್ಲ ಪ್ರಮೋಷನ್ಸ್ ಎಲ್ಲ ಕೊಡೋದು. ನನ್ನ ಹತ್ರ ರೆಡಿಲಿ ಇಲ್ಲ, ಎಲ್ಲ ಎವ್ರಿಥಿಂಗ್ ಈಸ್ ಅವೈಲಬಲ್, ಎವ್ರಿಥಿಂಗ್ ಇದೆ. ಇವಾಗ ಎಲ್ಲ ಜಡ್ಜ್ಗಳು ಬರ್ತಾರೆ, ಖಂಡಿತ ಅದಕ್ಕೆ ಅದನ್ನು ಡಿಸ್ಕಸ್ ಮಾಡೋಕ್ಕೆ. ಇವಾಗ ನಿಮ್ಮ ಕೋರ್ಟಲ್ಲಿ ಹೇಗಿದೆ, ನಿಮ್ಮ ಕೈಯಲ್ಲಿ ಇವಾಗ ಒಂದು ಎಜೆಕ್ಟ್ಮೆಂಟ್ ಸೂಟ್ ಎಷ್ಟು ದಿನದಲ್ಲಿ ನಡೆಯುತ್ತೆ, ನಿಮ್ಮ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಡ್ಮಿಷನ್ ಇದೆ, 10:30 ಬಂದು ಹೇಳ್ತಾರೆ, 2:30 ತೊಗೊಳ್ತೀವಿ, 3 ಗಂಟೆಗೆ ಆರ್ಡ್ರ್ ಮಾಡಿದ್ರೆ ನೆಕ್ಸ್ಟ್ ಡೇ ಲಾಸ್ಟ್ ಡೇಟ್ ಇರುತ್ತೆ ಅಡ್ಮಿಷನ್ನು. ಅದು ಒಂದು ದಿನದಲ್ಲಿ 1 ಗಂಟೆನಲ್ಲಿ ತೀರ್ಮಾನ ಆಗುತ್ತೆ. ಹಾಗೆ ಪ್ರಾಪರ್ಟಿ ಮ್ಯಾಟರ್ಸ್ ಇರುತ್ತೆ, ಡಿಕ್ಲರೇಷನ್ ದಾವಾ ಇರುತ್ತೆ, ಅದು ಒಂದು 10 ವರ್ಷ ತೊಗೊಳುತ್ತೆ. ಈಗ ನಮ್ಮ ಕೆಳಗಡೆ ಕೋರ್ಟ್ನಲ್ಲಿ ಹೇಳೋದಾದರೆ 65%, ಅದೇ 65% ಎಲ್ಲ ಸಿವಿಲ್ ಕೇಸಸ್ಸು, 35% ಕ್ರಿಮಿನಲ್ ಕೇಸಸ್. ಆಗ ನೋಡೋಕೆ ನಮ್ಮ ದೇಶದಲ್ಲಿ ಕ್ರಿಮಿನಲ್ ಕೇಸುಗಳ ಸಂಖ್ಯೆ ಕಡಿಮೆನೆ, ಅಲ್ಲಿಗೆ ನಾವು ಸಂಭಾವಿತರು ಅಂತ ಹೇಳ್ಕೋಬೋದು. ಹೌದು. ಅದೇನು ತೋರಿಸುತ್ತೆ ಅಂತಂದರೆ ಸಿವಿಲ್ ಕೇಸ್ ಹೆಚ್ಚಾಗಿದ್ದರೆ ಜನಕ್ಕೆ ಕೋರ್ಟಲ್ಲಿ ನಂಬಿಕೆ ಇದೆ ಅಂತ. ಕ್ರಿಮಿನಲ್ ಕೇಸ್ ಹೆಚ್ಚಾಗಿದೆ ಅಂದರೆ ಸರ್ಕಾರದವ್ರ ಕೇಸ್ ಹಾಕೋದದು ಕ್ರಿಮಿನಲ್ಗಳ ಮೇಲೆ. ಸೊ 65-35 ಅಂತಂದರೆ
65% ಜನ ನಮ್ಮ ಕೋರ್ಟುಗಳಲ್ಲಿ ನಂಬಿಕೆ ಇಟ್ಟು ನಮಗೆ ನ್ಯಾಯ ಸಿಗತ್ತೆ ಅಂತೇಳಿ ಕೋರ್ಟುಗಳು ಬರ್ತಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಕೋರ್ಟುಗಳು ಬರೋಕ್ಕೆ ಯಾರೋ ಅನ್ಯಾಯ ಮಾಡಿರಬೇಕು, ಸುಮ್ಮನೆ ಯಾರೂ ಬರೋದಿಲ್ಲ. ಯಾರೋ ಅನ್ಯಾಯ ಮಾಡಿದರೆ ಆ ಅನ್ಯಾಯದ ವಿರುದ್ಧ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತೆ ಅಂತೇಳಿ ನಂಬಿಕೆ ಇಟ್ಟು ಜನ ಬರ್ತಾರೆ. ಸಿವಿಲ್ ಕೇಸಸ್ಸಲ್ಲಿ ಏನಾಗುತ್ತೆ ಜನರಲ್ಲಿ ಅವ್ರ ಸಂಬಂಧನೇ ಇರಲ್ಲ. 20 ವರ್ಷ 30 ವರ್ಷ ಹಿಂದೆ ಪ್ರಾಪರ್ಟಿ ಅವ್ರ ಫಾದರ್ ಗ್ರ್ಯಾಂಡ್ ಫಾದರ್ ಏನೋ ಮಾಡೋದ್ರಿಂದ ಕೂಡ ಈ ಒಂದು ರೀಲೆಲ್ಲ ಕೊಡಬೇಕಾದ್ರೆ ಆ ಥರ ಪರಿಸ್ಥಿತಿ. ಈಗ ಏನಾಗುತ್ತೆ ಅಂತಂದರೆ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಅದರಲ್ಲಿ ಒಂದು 5% ಶುದ್ಧ ತರಲೆ ಕೇಸುಗಳು. ಅದಕ್ಕೆ ನೀವು ಒಳಗೆ ಬಂದರೆ ಗೊತ್ತಾಗುತ್ತೆ. ಆ ಕೇಸುಗಳು ನಿಧಾನ ಆಗುತ್ತೆ. ಅವ್ನು ಕೇಸ್ ಹಾಕಿರೋದೇ ಕೇಸ್ ತೀರ್ಮಾನ ಆಗಬೇಕು ಅಂತಲ್ಲ. ಈಗ ಏನಾಗ್ಬಿಡುತ್ತೆ, ಯಾವುದೋ ಒಂದು ಕೇಸ್ ಮೇಲೆ ಒಂದು ಪ್ರಾಪರ್ಟಿ ಮೇಲೆ ಕೇಸ್ ಆಗಿಬಿಟ್ರೆ ಕೇಸ್ ಇದೆ ಅಂತ ಹತ್ರನೇ ಹೋಗೋದಿಲ್ಲ. ನೀವು ನೋಡಿದ್ದೀರಾ ಬೆಲ್ಲ ಕಡೆ ಲಿಟಿಗೇಷನ್ ಇದೆ, ಸಬ್ಜೆಕ್ಟ್ ಮಾಡಿ ರಿಟ್ ಪಿಟಿಷನ್ ಸೋ OS ನಂಬರ್ ಸೋ ಇಂಜಂಕ್ಷನ್ ಅಂತ. ಅದು ಹಾಕಿದ್ರೆ ಯಾರು ಹತ್ರ ಬರದೇ ಇರಲಿ ಅಂತ. ಅವನು ಅಲ್ಲಿ ಬಾಬಾ ವಾಚ್ಮನ್ ಇಟ್ಟು ಒಂದು ಗುರುತ್ಲಾಕಿ ಪ್ರಾಪರ್ಟಿ ಕಾಯೋ ಬದಲು ಒಂದು ಕೋರ್ಟ್ನಲ್ಲಿ ಇಂಜೆಕ್ಷನ್ ಹಾಕ್ಬಿಟ್ಟಿದ್ದಾನೆ. ಯಾರು ಪ್ರಾಪರ್ಟಿ ಹತ್ರ ಬರದೇ ಇರಲಿ. ಈ ಲಿಟಿಗೇಷನ್ ಅನ್ನೋದನ್ನು ಅಬ್ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ. ಈಗ ಅಪ್ಪ ಮಾರ್ಬಿಡ್ತಾನೆ ಜಮೀನ, ದುಡ್ಡು ಇಸ್ಕೊಂಡ್ಬಿಡ್ತಾನೆ, ಆಮೇಲೆ ಪ್ರಾಪರ್ಟಿ ವ್ಯಾಲ್ಯೂಕ್ಕೆ ಹೋಗುತ್ತೆ. ಏನು ಮಾಡೋದು? ಮೈನರ್ ಕಡೆಯಿಂದ ಒಂದು ದಾವ ಹಾಕ್ಸಿ. ಇವೆಲ್ಲ ಶುದ್ಧ ತರಲೆ ದಾವಗಳು. ಅದು ತರಲೆ ಅಂತ ಗೊತ್ತಾಗೋದಾಗ ಎಲ್ಲ ವಿಚಾರಣೆ ಆದಮೇಲೆ ನಾವು ಹಂಗೆ ಬಿಸಾಕಿದ್ರೆ ನೀವು ಅವಾಗಲೇ ತೀರ್ಮಾನ ಮಾಡ್ಬಿಟ್ರಿ ಅಂತ ಇರ್ತಾರೆ. ಅಂಥ ಕೇಸುಗಳು ನಿಧಾನ ಆಗುತ್ತೆ. ಜಿನೈನ್ ಕೇಸಸ್ ಏನಿದೆ. ಆಮೇಲೆ ಕೆಲವರು ಪಾರ್ಟಿಗಳು ಕೇಸ್ ಆಗ್ಬಿಟ್ಟು ಕೋರ್ಟ್ಗೆ ಬರೋಲ್ಲ, ಲಾಯರ್ ಆಫೀಸ್ಗೆ ಹೋಗಲ್ಲ. ನಾವೇನು ಮಾಡಬೇಕು? ನಾವು ಡಿಸ್ಮಿಸ್ ಮಾಡ್ಬೋದು. ಅವನೇನಪ್ಪ ಹೃದಯನೇ ಇಲ್ಲ, ಒಂದು ಟೈಮ್ ಕೊಡಲಿಲ್ಲ ಅಂತಾರೆ. ಕೇಸು ನಿಧಾನ ಆಗೋದಕ್ಕೆ ಬರೀ ನ್ಯಾಯಾಂಗ ವ್ಯವಸ್ಥೆ ಕಡಿಮೆ ಜಡ್ಜುಗಳಲ್ಲ. ಒಂದು ಕೇಸು ಬೇಗ ತೀರ್ಮಾನ ಆಗಬೇಕಾದ್ರೆ ಜಡ್ಜು ಕೆಲಸ ಮಾಡಬೇಕು, ಲಾಯರು ಕೆಲಸ ಮಾಡಬೇಕು, ಲಿಟಿಗೆಂಟ್ಸು ಕೆಲಸ ಮಾಡಬೇಕು, ನಮ್ಮ ನ್ಯಾಯಾಲಯದಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗನೂ ಕೆಲಸ ಮಾಡಬೇಕು. ಸೊ ಕಕ್ಷಿಗಾರನ ಒಂದು ಸಹಕಾರ ಇಲ್ಲದೆ ಹೋದರೆ ಕೇಸ್ ಬೇಗ ತೀರ್ಮಾನ ಆಗುತ್ತೆ. ಯಾರೋ ಒಬ್ಬರೋ ಇಬ್ಬರೋ ಗಲಾಟೆ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಎಷ್ಟು ಕೇಸ್ ಇದೆ, ಎಷ್ಟು ಕೇಸು ಎಷ್ಟು ದಿನದಿಂದ ಇದೆ. ಇವಾಗ ನಿನ್ನೆ ಕೇಸ್ ಹಾಕೋದು ಅಂತ ಇಟ್ಕೊಳ್ಳಿ, ಇವತ್ತಿಗೆ ಅದು ಪೆಂಡಿಂಗು. ಈ ಥರ ಪೆಂಡಿಂಗ್ ಕೇಸುಗಳೇ ಜಾಸ್ತಿ ಇರೋದು. ಪ್ರತಿ ವರ್ಷ ತೀರ್ಮಾನ ಆಗೋದು. ಯಾರು ಕೋರ್ಟಿಗೆ ಬಂದು ಒಬ್ಬ ಒಳ್ಳೆ ಲಾಯರ್ನ ಇಟ್ಕೊಂಡು ಸಹಕಾರ ಕೊಟ್ಟು ಗಲಾಟೆ ಮಾಡ್ತಾರೋ ಅವ್ರ ಕೇಸ್ ತೀರ್ಮಾನ ಆಗುತ್ತೆ. ಯಾರು ಲಾಯರ್ ಹತ್ರನೇ ಹೋಗೋದಿಲ್ವೋ ಅಥವಾ ಲಾಯರ್ ಕೋರ್ಟಿಗೆ ಬರದೇ ಹೋದರೆ ಕೇಸ್ ಮುಂದಕ್ಕೆ ಹೋಗ್ತಾರೆ. ಅದರಿಂದ ನಿಧಾನ ಆಗೋದ್ರಿಂದ ನೀವು ಬರೀತಿರಲ್ಲ ಪ್ರೆಸ್ಸಲ್ಲಿ, ಅದು ಇದೆ, ಸ್ವಲ್ಪ ಸತ್ಯ ಇದೆ. ಹೆಚ್ಚು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾವೇನು ಮಾಡೋಣ? ಅದಕ್ಕೆ ನಾವೇನು ಮಾಡ್ತೀವಿ, ಯಾರು ನಮ್ಮ ಮುಂದೆ ಇದ್ದಾರೋ ಅವ್ರು ಕೇಸ್ ತೀರ್ಮಾನ ಮಾಡಪ್ಪ ಅಂತೀವಿ. ಅದರಿಂದ ಅವರು ಸಿಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇಲ್ಲ. ಕೆಲವು ಕಡೆ ಕೆಂಟ್ಯಾಂಕ್ರಸ್ ಲಾಯರ್ಸ್ ಇರ್ತಾರೆ, ಕೆಂಟ್ಯಾಂಕ್ರಸ್ ಪಾರ್ಟೀಸ್ ಇರ್ತಾರೆ. ಮೇ ಬಿ ನಮ್ಮ ಕೆಲವು ಕಡೆ ಜಡ್ಜುಗಳು ಸಹ ಸಾಕಷ್ಟು ಗಮನ ಕೊಡಲ್ಲ. ಇದೆಲ್ಲ 1-2%. ಇನ್ 95% ಐ ಕ್ಯಾನ್ ಸೇ ಸಿಸ್ಟಮ್ ಈಸ್ ವೆರಿ ವೆಲ್, ಇಟ್ ಈಸ್ ವರ್ಕಿಂಗ್ ವೆರಿ ವೆಲ್. ಜನ ಉಪಯೋಗಿಸ್ಕೋಬೇಕಷ್ಟೆ. ಜನರ ಸಹಕಾರ ಬಹಳ ಮುಖ್ಯ. ಯಾರೋ ಒಬ್ಬರು ಗಲಾಟೆ ಮಾಡಿ ಇನ್ನು ಕೆಲವರು ಒಳ್ಳೆ ನನಗೆ ಇಂಗ್ಲೀಷ್ ಬರೋಂತ ಅವರೇ ಕೇಸ್ ನಡೆಸ್ತಾ ಇರ್ತಾರೆ. ಇಂಗ್ಲೀಷ್ಗೂ ಲಾಗೂ ಸಂಬಂಧ ಇಲ್ಲ. ಅವನು ಯಾವುದೋ ಅವನೊಂದು ಆ್ಯಕ್ಟ್ ಇಟ್ಕೊಂಡಿರ್ತಾನೆ. ಈಗ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತಿದ್ವಿ, ಇಲ್ಲ ಹಿಂದೂ ಅದೊಂದೇ ಆ್ಯಕ್ಟು, ಒಂದೇ ಸೆಕ್ಷನ್ ಅವ್ನು ಓದಿರೋದು. ಅವ್ನಿಗೆ ಬೇರೆ ಕೆಲಸ ಇಲ್ಲ, ಚೆನ್ನಾಗಿ ಗಟ್ಟು ಮಾಡಿಬಿಟ್ಟಿರ್ತಾನೆ. ಅವ್ನ ಕೇಸು ಚೆನ್ನಾಗಿ ಬರ್ತಾ ಇರುತ್ತೆ, ಒಳ್ಳೆ ಇಂಗ್ಲೀಷು ಕನ್ನಡ ಇರುತ್ತೆ, ನಿಂತ್ಕೊಂಡು ಭಾಷಣ ಹೊಡಿತಾ ಇರ್ತಾನೆ. ನೋಡಿದವ್ರು ಭಾಳ ದೊಡ್ಡ ಲಾಯರು ಅಂತ. ಅವನಿಗೆ ಫಂಡಮೆಂಟಲ್ಸೇ ಗೊತ್ತಿರೋದಿಲ್ಲ. ನಾವು ಕಾನೂನು ನೋಡಬೇಕಾದ್ರೆ ಹಲವಾರು ಕಾನೂನು ನೋಟ್ ಮಾಡಬೇಕು. ಇದೇನಾಗುತ್ತೆ, ಜನಗಳನ್ನ ನೋಡಿದಾಗ ಏನಪ್ಪ ಒಳ್ಳೆ ಕೇಸ್ ಇದೆ, ಅವನಿಗೆ ಚೆನ್ನಾಗಿ ಆರ್ಗ್ಯೂ ಮಾಡ್ದೆ, ಲಾಯರ್ಗಿನ್ನ ಚೆನ್ನಾಗಿ ಆರ್ಗ್ಯೂ ಮಾಡ್ದೆ, ಎಲ್ಲ ಬಾಯ್ನಲ್ಲೇ ಇದೆ. ಬಾಯ್ನಲ್ಲಿದ್ದರೆ ಕೇಸ್ ತೀರ್ಮಾನ ಆಗಬೇಕಲ್ಲ. ಕೇಸು ಕಾನೂನು ಪ್ರಕಾರ ಅದಕ್ಕೆ ಇನ್ನೊಬ್ಬ ಪಾರ್ಟಿನೂ ಇರ್ತಾನಲ್ಲ, ಅವನು ಕೇಳಬೇಕಲ್ಲ ನಾವು. ಇವೆಲ್ಲ ಒಂದು ಕೆಲವು ಸಲ ಸರಿಯಾದ ಒಂದು ತಿಳುವಳಿಕೆ ಇಲ್ಲದೆ ಹೋದರೆ ಇದೆಲ್ಲ ಒಂದು ಸ್ವಲ್ಪ ಒಂಥರ ಏನು ಹೇಳ್ತೀರ, ಮಸಾಲೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲಿಟಿಗೇಷನ್ ಕಂಟ್ರಿ ಇವಾಗ ನೀವು ಕೋರ್ಟಿಗೆ ಬರ್ತೀರಾ. ಈಗ ಯಾವ ಕೋರ್ಟ್ಗೆ ಹೋಗ್ಬೇಕು ಅಂತಲೇ ನಿಮಗೆ ಗೊತ್ತಿಲ್ಲ. ಇವಾಗ ನಮ್ಮ ಸಿಟಿ ಸಿವಿಲ್ ಕೋರ್ಟಲ್ಲಿ ತೊಗೊಳ್ಳಿ, ಅಲ್ಲಿ 80 ಕೋರ್ಟ್ ಇದೆ. ಎಲ್ಲಿ ಕೋರ್ಟ್ ಇದೆ ಅಂತಲೇ ನಿಮ್ಗೆ ಗೊತ್ತಿಲ್ಲ. ಅಥವಾ ನಿಮ್ಮ ಕೋರ್ಟ್ ಇದೆ, ಕೇಸ್ ಯಾವ ಸ್ಟೇಜಲ್ಲಿ, ನಿಮ್ಗೆ ಒಂದು ಎಷ್ಟೋ ಸಲ ಲಾಯರ್ ನಿಮಗೆ ಡೇಟ್ ಕೊಡೋಲ್ಲ, ನಿಮಗೆ ಲಾಯರ್ ಮೇಲೆ ಅನುಮಾನ ಬರುತ್ತೆ. ಕೇಸ್ ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ, ಯಾರನ್ನೋ ಕೇಳಬೇಕು. ಈಗ ಅದಕ್ಕೇನು ಮಾಡಿದ್ದೀವಿ, ನೀವು ಬಿಲ್ಡಿಂಗಲ್ಲಿ ನೋಡಿ ಯಾವ್ಯಾವ ಕೋರ್ಟಲ್ಲಿ ಯಾವ್ಯಾವ ಫ್ಲೋರಲ್ಲಿ ಯಾವ್ಯಾವ ಕೋರ್ಟ್ ಹಾಲ್ ಇದೆ ಅಂತ ಹಾಕಿದ್ದೀವಿ. ಸ್ವಲ್ಪ ಅದು ಓದಕ್ಕೆ ಬಂದರೆ ಹೋಗ್ಬೋದು. ಈಗ ಎಲ್ಲ ಕಡೆನೂ ಒಂದು ಕಿಯಾಸ್ಕ್ ಅಂತ ನಾವು ಮಾಡಿದ್ದೀವಿ. ಅಲ್ಲಿ ಹೋಗಿ ನಿಮ್ಮ ಕೇಸ್ ನಂಬರು ಒತ್ತುಬಿಟ್ರೆ ನಿಮ್ಮ ಸ್ಟೇಟಸ್ ಗೊತ್ತಾಗ್ಬಿಡುತ್ತೆ. ನಿಮ್ಮ ಕೇಸ್ ತೀರ್ಮಾನ ಆಗಿದೆಯಾ ಅಲ್ವಾ ಹೇಳುತ್ತೆ. ಪೆಂಡಿಂಗಾ ಡಿಸ್ಪೋಸಲ್ ಆದರೆ ಯಾವ ಡೇಟು. ನೀವು ಕಾಪಿ ಅಪ್ಲಿಕೇಶನ್ ಬೇಕು, ಅದು ಹೇಳಿದ್ರೆ ಕಾಪಿ ಅಪ್ಲಿಕೇಶನ್ ರೆಡಿ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಹಾಗೆ ಹಲವಾರು ವಿಚಾರಗಳು ಯಾವ ಕಕ್ಷಿಗಾರನಿಗೆ ಬೇಕೋ ಈ IT ಅನುಕೂಲ ತೊಗೊಂಡು ಎಲ್ಲ ಕಡೆನೂ ಒಂದು ಕಿಯಾಸ್ಕ್ ಮಾಡಿದ್ದೀವಿ. ನೀವು ಯಾರನ್ನೂ ಕೇಳಬೇಕಾದಿಲ್ಲ. ಅದೇ ಅನುಕೂಲ ಇವತ್ತು ತಾಲೂಕಲ್ಲೂ ಇದೆ. ಹೈಕೋರ್ಟ್ ವಿಚಾರಗಳು ನಿಮ್ಮ ತಾಲೂಕಲ್ಲಿ ತಿಳ್ಕೊಳ್ಬೋದು.
ಅದಕ್ಕೆ ಹೈಕೋರ್ಟಿಗೆ ಬರಬೇಕಾಗೇ ಇಲ್ಲ. ಹಾಗೆ ಒಂದು ಕೂತ್ಕೊಳ್ಳೋಕೆ ಒಂದು ಒಳ್ಳೆಯ ಜಾಗ, ಕುಡಿಯೋದಕ್ಕೆ ನೀರು, ಬರೀ ನ್ಯಾಯಾಧೀಶರಿಗೆಲ್ಲ ಎಲ್ರಿಗೂ ಒಂದು ಫ್ಯಾನು, ಒಂದು ಒಳ್ಳೆಯ ಅಟ್ಮಾಸ್ಫಿಯರ್. ಯು ಶುಡ್ ನಾಟ್ ಫೀಲ್ ಅಫ್ರೈಡ್. ಈಗ ಪೊಲೀಸ್ ಸ್ಟೇಷನ್ ನನಗೂ ಹೋಗೋಕೆ ಭಯ ಆಗುತ್ತೆ ಅಲ್ವೇ? ಹಾಗೆ ಜನ ಕೋರ್ಟಿಗೆ ಬರ್ಬೇಕಾದ್ರೂ ಭಯ ಬೀಳ್ತಾರೆ. ಫಸ್ಟ್ ಟೈಮ್ ಬರ್ತಾ ಇರ್ತಾರೆ, ರೆಗ್ಯುಲರ್ ಆಗಿರೋ ಬಿಡಿ, ಅವ್ರು ನಮ್ಮನ್ನು ತಳ್ಬಿಟ್ಟು ಅವ್ರು ಓಡಾಡ್ತಾ ಇರ್ತಾರೆ. ಫಸ್ಟ್ ಟೈಮ್ ಬರೋರಿಗೆ ಕೋರ್ಟು, ನ್ಯಾಯಾಲಯ, ನ್ಯಾಯಾಧೀಶರು, ವಕೀಲರು ಅಂತ ಭಯ ಇರುತ್ತೆ. ನಾವು ಕರಿ ಕೋರ್ಟು ಹಾಕ್ಕೊಂಡಿರ್ತೀವಿ, ಜೋರಾಗಿರ್ತಾರೆ, ಒಬ್ಬರು ಜೋರಾಗಿ ಇರುತ್ತೆ. ಸೊ ಅಂಥವ್ರಿಗೆ ಸ್ವಲ್ಪ ಫ್ರೆಂಡ್ಲಿ ಅಟ್ಮಾಸ್ಫಿಯರ್, ಆ ಭಯದ ವಾತಾವರಣವನ್ನು ಸ್ವಲ್ಪ ಸರಿಸ್ತಕ್ಕಂಥ ಒಂದು ಪ್ರಯತ್ನ. ಇದನ್ನು ನಾವು ಜಡ್ಜ್ಗಳಿಗೂ ಮಂದಟ್ಟು ಮಾಡಿಕೊಟ್ಟು, ಏನಾಗುತ್ತೆ, ಕ್ರಿಮಿನಲ್ ಕೇಸಲ್ಲಿ ಅಕ್ಯೂಸ್ ಬಂದಿರ್ತಾನೆ, ಸಾಕ್ಷಿ ಕೊಡೋಕ್ಕೆ ವಿಟ್ನೆಸ್ ಬಂದಿರ್ತಾನೆ, ಅವ್ನು ಬಂದಿರೋದು ವಿಟ್ನೆಸ್ ಕೊಡೋಕ್ಕೆ. ಸೊ ನಾವು ಸರಿಯಾಗಿ ನೋಡ್ಕೊಳ್ತಾ ಹೋದರೆ ಎಷ್ಟೋ ಸಲ ಅವ್ನು ನಾವು ಅಕ್ಯೂಸರನ್ನೇ ಟ್ರೀಟ್ ಮಾಡ್ತಾ ಇರ್ತಾರೆ. ಈಗ ಡಾಕ್ಟ್ರುಗಳು ಬರ್ತಾರೆ, ಆಮೇಲೆ ಎಕ್ಸ್ಪರ್ಟ್ಸ್ ಬರ್ತಾರೆ, ಅವ್ರಿಗೊಂದು ಬಂದರೆ ಅವರೆಲ್ಲ ದೇ ಆರ್ ಗ್ರೇಟ್ ಪೀಪಲ್ ಇನ್ ದ ರೆಸ್ಪೆಕ್ಟಿವ್ ಫೀಲ್ಡ್. ಇಲ್ಲಿ ಪಾಪ ವಿಟ್ನೆಸ್ ಥರ ಬಂದಿದ್ದಾರೆ, ಅವ್ರಿಗೊಂದು ಕೂತ್ಕೊಳ್ಳೋಕೆ ಒಂದು ಜಾಗ ಕೊಡಬೇಕಲ್ಲ. ಅವ್ರ ಕೇಸುಗಳು ಬೇಗ ತೊಗೊಂಡು ಕಳಿಸಿದ್ರೆ ಅವನು ಬೆಳಗಿನ ಸಂಜೆವರೆಗೆ ಇಲ್ಲಿ ಒಂದೇ ಕೂತಿದ್ದೆ ಎವಿಡೆನ್ಸ್ ಕೊಡೋದಕ್ಕೆ, ಅಲ್ಲಿ 100 ಜನ ಪೇಷಂಟ್ಗಳು ಇರ್ತಾರೆ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಎಲ್ಲ ಜಡ್ಜ್ಗಳಿಗೂ ಹೇಳಿದ್ದೀವಿ, ಫಸ್ಟು 11 ಗಂಟೆ ಬಂದ ತಕ್ಷಣ ತಿಳ್ಕೊಳ್ಳಿ ಯಾವ ಡಾಕ್ಟ್ರ್ ಬಂದಿದ್ದಾರೆ, ಯಾವ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಯಾವ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ, ಅವ್ರದ್ದು ಕೇಸು ಮೊದಲು ತೊಗೊಂಡು ಅವ್ರನ್ನ ಕಳಿಸ್ಬಿಡಿ. ಆವಾಗ ಅವ್ರಿಗೂ ಒಂಥರ ಗೌರವ, ಅವ್ರ ಟೈಮ್ ವೇಸ್ಟ್ ಆಗಲಿಲ್ಲ, ಅವ್ರು ವಾಪಸ್ ಹೋಗಿ ಅವ್ರ ಕೆಲಸ ಮಾಡ್ಬೋದು. ಇಲ್ದವರೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕೂಡಿಸಿದ್ರೆ ಯಾರಿಗೂ ಉಪಯೋಗ ಇಲ್ಲ. ಅದಕ್ಕೆ ಇವೆಲ್ಲ ಸ್ವಲ್ಪ ಲಿಟಿಗೇನ್ ಫ್ರೆಂಡ್ಲಿ, ವಿಟ್ನೆಸ್ ಫ್ರೆಂಡ್ಲಿ ಈ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದಕ್ಕೆ ಮಾಡಿ, ಜನ ಬಂದವರು ದೇ ಶುಡ್ ಫೀಲ್ ಕಂಫರ್ಟಬಲ್, ಅದು ಉದ್ದೇಶ. ಈಗ ನೀವು ಬಂದಿದ್ದೀರಾ, ಒಂದು ಸೋಫಾ ಕೊಟ್ಟಿದ್ದೀವಿ, ಕೂತ್ಕೊಳ್ಳಿಪ್ಪ ಅಂತೀವಿ, ಕುಡಿಯೋಕೆ ನೀರು ತೊಗೊಳ್ಳಿ ಅಂತೀವಿ. ಸೊ ಯು ಫೀಲ್ ಕಂಫರ್ಟಬಲ್. ಇನ್ನೇನು ದೊಡ್ಡದಾಗೆ ನಾವು ಮಾಡಬೇಕಾದಿಲ್ಲ, ಆಚೆನೇ ನಿಲ್ಲಿಸ್ಬಿಟ್ಟು ನಿಂತರೆ ಬರ್ತಾರೆ ಅಂದರೆ ಏನದು ಸೇಮ್ ಥಿಂಗ್. ಆಫ್ಟರ್ ಆಲ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಎನ್ ಅಕ್ಯೂಸ್ಡ್ ಆರ್ ಎ ಲಿಟಿಗೇನ್ ಈಸ್ ನಾಟ್ ಎ ಕ್ರಿಮಿನಲ್. ಪ್ರಾಪರ್ಟಿ ಕೊತ್ತ ಬಂದಿದ್ದಾನೆ, ದೇ ಶುಡ್ ಬಿ ಟ್ರೀಟೆಡ್ ಎಸ್ ಫಸ್ಟ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ಇವತ್ತು ಟುಡೇ ಎಲ್ಲರೂ ಏನೂ ಕೇಳೋದಿಲ್ಲ, ಸ್ವಲ್ಪ ಗೌರವ ಕೊಡಬೇಕು ಅಂತ. ಆ ಮಟ್ಟಕ್ಕೆ ಇವತ್ತು ಸಮಾಜ ಬೆಳೆದಿದೆ. ಎಲ್ಲರಿಗೂ ಗೌರವ ಬೇಕು, ಯಾರೂ ಅವಮಾನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರಯತ್ನ ಲಿಟಲ್ ಫ್ರೆಂಡಿಂದ ಬಂದವರಿಗೆ, ಕಕ್ಷಿಗಾರನಿಗೆ ಗೌರವ, ಕೂತ್ಕೊಳ್ಳೋಕೆ ಒಂದು ಜಾಗ, ಈ ಮಿನಿಮಮ್ ರಿಕ್ವೈರ್ಮೆಂಟ್. ನೀರು ಬೇಕಾದರೆ ನೀರು, ಅವನಿಗೆ ಬೇಕಾದ ಇನ್ಫಾರ್ಮೇಷನು, ಯಾರೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅವ್ನಿಗೆ ಅನುಮಾನ ಬರುತ್ತೆ, ಅವನೇ ಹೋಗಿ ತಿಳ್ಕೊಂಡು ಮಾಡ್ತಾಯಿದ್ವಿ, ರೆಗ್ಯುಲರಾಗಿ ಮಾಡ್ತಾಯಿದ್ವಿ. ಅದೇ ಸಬ್ಜೆಕ್ಟ್ ಮಾಡಿರಿ, ಅದೇ ಇವತ್ತು ಡಿಸ್ಕಷನ್ನು ಅದೇ. ಇದು ನಿರಂತರವಾಗಿ ನಡೀತಾ ಇದೆ. ನಾವು ಮಾಡ್ತೀವಿ, ನೋಡ್ತೀವಿ ಎಷ್ಟರ ಮಟ್ಟಿಗೆ ಹೋಗಿದೆ. ಹಾಗೆ ಇವಾಗ ನಾವು ತಮಿಳ್ನಾಡಲ್ಲಿ ಏನು ಮಾಡ್ತಾಯಿದ್ದಾರೆ, ಆಂಧ್ರಲ್ಲಿ ನಮ್ಮವ್ರಿಗೆ ಗೊತ್ತಿಲ್ಲ. ಸೊ ಈ ಥರ ಸಮ್ಮೇಳನ ಆದಾಗ ಪ್ರತಿಯೊಬ್ಬರು ಅವ್ರವ್ರ ರಾಜ್ಯಗಳಲ್ಲಿ ಏನು ಮಾಡಿದ್ದಾರೆ, ಸಪೋಸ್ ಇಫ್ ದೇ ಹ್ಯಾವ್ ಡನ್ ಸಮಥಿಂಗ್ ಬೆಟರ್ ದ್ಯಾನ್ ವಾಟ್ ವಿ ಹ್ಯಾವ್ ಡನ್, ವಿಲ್ ಅಡಾಪ್ಟ್ ಇಟ್. ಅಥವಾ ನಾವೇನಾದರೂ ಮಾಡಿದರೆ ದೇ ವಿಲ್ ಅಡಾಪ್ಟ್ ಇಟ್. ಸೊ ದಿಸ್ ಇಂಟರ್ಯಾಕ್ಷನ್ ಬಿಟ್ವೀನ್ ಜಡ್ಜಸ್ ವಿಲ್ ಹೆಲ್ಪ್ ಅಸ್ ಟು ಇನ್ಕ್ರೀಸ್ ಅವರ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಬಿಲಿಟಿ. ಈ ಸಮ್ಮೇಳನದ ಉದ್ದೇಶನೇ ಅದು. ಈಗ ಆಂಧ್ರ ಇದೆ, ತಮಿಳ್ನಾಡಿದೆ, ಕೇರಳ ಇದೆ. ಕೇರಳ 100% ಎಜುಕೇಟೆಡ್ ಪೀಪಲ್ ಇರ್ತಕ್ಕಂಥ ಜಾಗ, ಅಲ್ಲೇನು ಮಾಡಿದ್ದಾರೆ. ಸೊ ಸಾಧ್ಯವಾದರೆ ನಾವು ಮಾಡೋಣ. ಎಷ್ಟೋ ಸಲ ನಮಗೆ ಗೊತ್ತೇ ಇರೋದಿಲ್ಲ, ಅವ್ರಿಗಿನ್ನ ಚೆನ್ನಾಗಿ ನಾವು ಮಾಡ್ಬೋದು. ಈ ಥರ ಸಮ್ಮೇಳನ ಆದಾಗ ಗೊತ್ತಾಗುತ್ತೆ, ಆದರೆ ನಾವು ಅದನ್ನು ಅಡಾಪ್ಟ್ ಮಾಡ್ತೀವಿ. ಎಲ್ಲ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಕೆಳಗೆ ಈ ಥರದ್ದು ನಾವು ಕಾರ್ಯಕ್ರಮ ಮಾಡಿದ್ವಿ ಕ್ರಿಮಿನಲ್ ಬಗ್ಗೆ. ಆಮೇಲೆ ನಾವು ಹಿಂತಿರುಗಿ ನೋಡಿಲ್ಲ. ಇವತ್ತು ದೇಶದ ಎಲ್ಲ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಮುಂದಿನ ವಾರ ನೇಪಾಳಿಂದ ಬರ್ತಾ ಇದ್ದಾರೆ ನಮ್ಮ ಅಕಾಡೆಮಿ ಇಲ್ಲಿ ಹೇಗೆ ನಡೆಯುತ್ತೆ ನೋಡೋದಕ್ಕೆ. ಹೈಕೋರ್ಟ್ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ಸು ರಿಸೋರ್ಸ್ ಪರ್ಸನ್ಸು. ಮಿಕ್ದವರೆಲ್ಲ ಡಿಸ್ಟ್ರಿಕ್ಟ್ ಜಡ್ಜ್, ಅಂದರೆ ಸಿವಿಲ್ ಜಡ್ಜಸ್, ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಮತ್ತು ಎಲ್ಲ ಒಂದು 20-20 ಜನ, ಎಲ್ಲರೂ ಬರೋದಿಲ್ಲ, ಒಂದು 20-20 ಜನ, ಆಲ್ ಕೇಡರ್ಸ್ ಒಂದು 110 ಜನ ಸೇರಿಸ್ಕೊಂಡು ಮಾಡ್ತೀವಿ. ಅವರು ಹೋದಾಗ ಅವರವ್ರ ಅಕಾಡೆಮಿಯಲ್ಲಿ ಕೂತ್ಕೊಂಡು ಇಲ್ಲಿ ಏನು ನಡೀತು ಅಂತ ಅವ್ರಿಗೆ ಹೇಳ್ತಾರೆ. ಎಲ್ಲ ಮೆಟೀರಿಯಲ್ ಮಾಡಿ, ರೈಟಿಂಗ್ ಮೆಟೀರಿಯಲ್ ಇದೆ, ರೀಡಿಂಗ್ ಮೆಟೀರಿಯಲ್, ಅದನ್ನು ಕೊಡ್ತೀವಿ. ಅಫ್ಕೋರ್ಸ್ ಟೆಕ್ನಾಲಜಿ ಇದೆ, ಎಂಟೈರ್ ಪ್ರೊಸೀಡಿಂಗ್ಸ್ ಆರ್ ರೆಕಾರ್ಡೆಡ್, ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ. ಅವ್ರ ಮನೇಲಿ ಕೂತ್ಕೊಂಡು ಅವ್ರು ನೋಡ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರೇನು ಇಲ್ಲೇ ಬರಬೇಕು ಅಂತಿಲ್ಲ, ನೋಡ್ಕೊಂಡು. ಇನ್ಫ್ಯಾಕ್ಟ್ ಇನಾಗ್ರಲ್ ಸೆಷನ್ ಮತ್ತು ವ್ಯಾಲಿಡಿಟಿ ಸೆಷನ್ ಯೂಟ್ಯೂಬ್ಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. eNarada.com ವರ್ಲ್ಡ್ ವೈಡ್.
ಉದ್ದೇಶ ಇಷ್ಟೇ, ನಾವು ಏನು ಮಾಡ್ತಾಯಿದ್ದೀವಿ ಬರೀ ನಮಗೆ ಮಾತ್ರ ಸೀಮಿತ ಹಾಕ್ಕೊಡು. ಇದರ ಅರಿವು ಎಲ್ರಿಗೂ ಇದ್ದರೆ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದನ್ನು ಉಪಯೋಗಿಸ್ಕೊಂಡ್ರೆ ಮನೇಲಿ ಕೂತ್ಕೊಂಡು ಅಥವಾ ಯಾವುದೋ ತಾಲೂಕು ಮೂಲೆಯಲ್ಲಿದ್ದರೂ ಅವ್ರಿಗೆ ಗೊತ್ತಾಗುತ್ತೆ. ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ IT. ಸೊ ಹೌ ಬೆಸ್ಟ್ ಟು ಯುಟಿಲೈಸ್ IT ಫೆಸಿಲಿಟೀಸ್ ಇನ್ ಅಡ್ಮಿನಿಸ್ಟ್ರೇಷನ್. ಮೊದಲು ಕೈನಲ್ಲಿ ಬರ್ಕೊತಾ ಇದ್ವಿ ಎವಿಡೆನ್ಸ್, ಆಮೇಲೆ ಟೈಪ್ ರೈಟಿಂಗ್ ಮಿಷಿನ್ ಬಂತು, ಈಗ ಕಂಪ್ಯೂಟರ್ ಇದೆ. ಸಿ ವಿ ಹ್ಯಾವ್ ಗ್ರೋನ್. ಸೊ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಆಲ್ ದೀಸ್ IT equipments in administrative justice. ಇದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ, ಒಂದು ಕ್ಯಾಸೆಟ್ ಕೊಡ್ತೀವಿ. ಅವ್ರು ಯಾರು ಇಲ್ಲಿ ಬಂದಿಲ್ಲೋ ಎಲ್ಲ ಒಂದು 20-23 ಜನ ಬಂದಿದ್ದಾರೆ, ಅವರು ಕೂತ್ಕೊಂಡು ನೋಡ್ಬೋದು. ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳು ಯಾರಾದರೂ ಬರೋಗಿದ್ದರೆ ಬರಲಿ, ಬೋತ್ ಇನಾಗರಲ್ ಅದು ಮಿಕ್ಕಿದ್ದೆಲ್ಲ ಇನೋಸ್ಟ್ರೇಷನ್ನು, ಇವೆರಡು ಓಪನ್ ಟು ಪಬ್ಲಿಕ್. ಆ್ಯಂಡ್ ಐ ವಾಂಟ್ ಸ್ಟೂಡೆಂಟ್ಸ್ ಫ್ರಮ್ ಜರ್ನಲಿಸಮ್. Well, legal reporting itself is a branch, is it not so? Sometimes I find they lack certain basic concepts. ಅದು ಬುದ್ಧಿವಂತಿಕೆ ಬರೋದಿಲ್ಲ. ಕೋರ್ಟಲ್ಲಿ ಓಡಾಡಬೇಕು, ಕೋರ್ಟಲ್ಲಿ ನೋಡಬೇಕು, ಕೇಳಬೇಕು, ಮಾಡಬೇಕು. ಅದು ಏನು ಅಂಥ ಬ್ರಹ್ಮವಿದ್ಯೆ ಏನಲ್ಲ, ಸ್ವಲ್ಪ ಕಷ್ಟ ಬಿದ್ದರೆ ಆಗುತ್ತೆ. Because legal reporting is also very important. But today that has become a big problem. ಏನೋ ಜಡ್ಜ್ ಹೇಳೋದು ಅಂತ ಬರೀತೀರಾ, ವಿಟ್ನೆಸ್ ಹೇಳೋದು ಅಂತ ಬರೀತೀರಾ, ಲಾಯರ್ ಹೇಳೋದು ಅಂತ ಬರೀತೀರಾ, ನೀವು ಹೇಳಿದ್ದೊಂದು, ಅಲ್ಲಿ ಕೋರ್ಟಲ್ಲಿ ಹೇಳಿದ್ದೊಂದು, ನಾವು ಓದಿ ಅರ್ಥ ಮಾಡ್ಕೊಳ್ಳೋದೊಂದು, ಆ ಕೇಸ್ ಪಕ್ಕಕ್ಕೆ ಹೋಗ್ಬಿಟ್ಟು ಬರೀ ಇದೇ ಗಲಾಟೆ ಶುರು ಆಗ್ತಾ ಇರುತ್ತೆ. ಅದರಲ್ಲಿ ಎಲ್ಲರದ್ದು ಸಂವಾದ ಭಾಗ ಇದೆ ಈ ಕನ್ಫ್ಯೂಷನ್ಗೆ. ಸೊ ಹೋಲ್ ಆಬ್ಜೆಕ್ಟ್ ಆಫ್ ಜರ್ನಲಿಸಮ್ ಈಸ್ ಮೇಕಿಂಗ್ ಪೀಪಲ್ ಅವೇರ್, ಇಸ್ ಇಟ್ ನಾಟ್ ಸೊ, ಆ್ಯಂಡ್ ಅವೇರ್ ಆಫ್ ಕರೆಕ್ಟ್ ಥಿಂಗ್ಸ್. ದಯವಿಟ್ಟು ಒಂದು ವರ್ಕಿಂಗ್ ಲಂಚ್ ಎಲ್ರಿಗೂ ಏರ್ಪಾಟ್ ಮಾಡಿದ್ದೀವಿ, ಬಂದಿದ್ದೀರಾ. ನಾನು ಹೇಳಿದ್ನಲ್ಲ ಏನೋ ಲಿಟಿಗೇಷನ್ ಫ್ರೆಂಡ್ಲಿ ಅಂತ, ಹಾಗೆ ಪ್ರೆಸ್ ಫ್ರೆಂಡ್ಲಿ ಬಂದಿದ್ದೀರಾ. ಮಧ್ಯಾಹ್ನ ಊಟದ ಟೈಮ್ ಆಗಿದೆ, ಊಟ ಮಾಡಿಕೊಂಡು ಹೋಗಿ.